Welcome to News Insights. ಆತ್ಮೀಯ ಬಂಧುಗಳೇ, ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘ ಏನು ನಿರ್ಧಾರವನ್ನು ಮಾಡಿದೆಯೋ, OPS ಹಕ್ಕೊತ್ತಾಯ ಧರಣಿಯನ್ನ 7ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ನಾವೆಲ್ಲ ಸಿದ್ಧತೆಗಳನ್ನ ಈಗಾಗಲೇ ಮಾಡಿದ್ದೇವೆ. ಅದರೊಂದಿಗೆ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ ಉಪಮುಖ್ಯಮಂತ್ರಿಯವರಿಗೆ, ಮಾನ್ಯ ಗೃಹ ಮಂತ್ರಿಯವರಿಗೆ ಅವರನ್ನ ಆದಿಯಾಗಿ ಸುಮಾರು 10ಕ್ಕೂ ಹೆಚ್ಚು ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ನಾವು 7ನೇ ತಾರೀಕು ಯಾತಕ್ಕಾಗಿ ನಾವು ಈ ಒಂದು ಹಕ್ಕೊತ್ತಾಯ ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ ಅನ್ನೋಂಥ ವಿಚಾರವನ್ನು ಹೇಳಿದೀವಿ. ಅವ್ರನ್ನೆಲ್ಲರನ್ನು ಕೂಡ ಫ್ರೀಡಂ ಪಾರ್ಕ್ನ ವೇದಿಕೆಗೆ ಆಹ್ವಾನಿಸಿದ್ದೀವಿ. ಬಹಳ ಮುಖ್ಯವಾಗಿ ಏನು 10 ವರ್ಷದಲ್ಲಿ ಏನು ಹೋರಾಟ ನಡೆದು ಬಂದಿದೆ, NPS ನೌಕರರ ಬದುಕಿನ ಹೋರಾಟ, ಆ ಹೋರಾಟವನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ಇವತ್ತು ನಿಂತಿರುವಂತದ್ದು ತಮಗೆಲ್ಲ ಗೊತ್ತಿರುವಂತದ್ದು. ಇವತ್ತೇನು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಹಾಕಿರುವಂತ ವಿಚಾರ ಏನಿದೆ, 6ನೆಯ ಗ್ಯಾರಂಟಿಯಾಗಿ ಅದನ್ನ ಈಡೇರಿಸ್ಕೊಡ್ಬೇಕು ಅನ್ನುವಂತ ಈ ಬಜೆಟ್ ಅಲ್ಲಿ 25-26ರ ಬಜೆಟ್ ಅಲ್ಲಿ ಈಡೇರಿಸ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ. ಈ ಹಕ್ಕೊತ್ತಾಯಕ್ಕೆ NPS ನೌಕರರು ಹಿಂದೆ ನಾವೆಲ್ಲ ಹೋರಾಟದಲ್ಲಿ ಭಾಗವಹಿಸಿದ್ದು, ಹಿಂದೆ ಹೋರಾಟ ಮಾಡಿದ್ದು ಸರಿ, ಅವತ್ತು ನಾವು ಹೋರಾಟ ಮಾಡಿದ್ದಾಯ್ತು. ಇವತ್ತು ನಾವು ನಮ್ಮ ಬೇಡಿಕೆನ ಈಡೇರಿಸ್ಕೊಳ್ಳೋದಕ್ಕೆ ನಾವು ಎಷ್ಟು ಗಟ್ಟಿಯಾಗಿ ಧ್ವನಿ ಎತ್ತುತ್ತೀವಿ ಅನ್ನುವಂಥದ್ದು ಮಾತ್ರ ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಏನು 7ನೇ ತಾರೀಕಿನ ಫ್ರೀಡಂ ಪಾರ್ಕ್ನ ಹಕ್ಕೊತ್ತಾಯ ಧರಣಿಯಲ್ಲಿ ಸಮಸ್ತ NPS ನೌಕರರು ಮತ್ತೆ NPS ಹೆಸರನ್ನ ಹೇಳ್ಕೊಂಡು ಯಾರು ಇವತ್ತು, ಅದು ಟೀಚರ್ಸ್ ಅಸೋಸಿಯೇಷನ್ ಇರ್ಬೋದು, ಅದು ರಾಜ್ಯ ಸರ್ಕಾರಿ ನೌಕರ ಸಂಘ ಇರ್ಬೋದು, ಇದಕ್ಕೆ ಆಯ್ಕೆಯಾಗಿ ಪದಾಧಿಕಾರಿಗಳಾಗಿರುವಂತವ್ರು ಇರ್ಬೋದು, ರಾಜ್ಯ ಪರಿಷತ್ತಾಗಿ ಆಯ್ಕೆ ಆಗಿರುವಂತವ್ರು ಇರ್ಬೋದು, ಇವರೆಲ್ಲರನ್ನೂ ಕೂಡ ಈ ಬದ್ಧತೆಯೊಂದಿಗೆ ಈ ಹೋರಾಟದಲ್ಲಿ ಭಾಗವಹಿಸುವಂತ ಅನಿವಾರ್ಯತೆ ಮತ್ತೆ ಆ ಬದ್ಧತೆ ತಮಗೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಹಾಗೇನೆ ಆ ಸಂಘಟನೆಗಳು, ಯಾವುದೇ ಸಂಘಟನೆಗಳು ಹೋರಾಟಗಳನ್ನ ಕೈಗೊಂಡಾಗ ಆ ಸಂಘಟನೆಗಳಲ್ಲೂ ಕೂಡ ಹೋರಾಟದಲ್ಲಿ ಭಾಗವಹಿಸ್ತೇವೆ ಅನ್ನುವಂಥದ್ದನ್ನು ಹಿಂದಿನಿಂದಲೂ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘ ಹೇಳ್ಕೊಂಡು ಬಂದಿದೆ. ಆ ನಿಟ್ಟಿನಲ್ಲಿ ಆ ಸಂಘಟನಾ ಬದ್ಧತೆಯನ್ನು ಕೂಡ ನಾವು ಮೆರೆಯೋದಕ್ಕೆ ಸದಾ ಮೆರೆದಿದ್ದೇವೆ, ಮತ್ತೆ ಮುಂದೂ ಕೂಡ ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತೀವಿ. ಅದೇ ನಿಟ್ಟಿನಲ್ಲಿ ಒಂದೇ ವಿಷಯಕ್ಕಾಗಿ ಹುಟ್ಟಿರುವಂತ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘಟನೆಯ ಈ ಹೋರಾಟ ಏನಿದೆ, ಈ ಹೋರಾಟವನ್ನ ಇದು ಯಾವುದೋ ನಾಯಕರ ಹೋರಾಟ ಅಲ್ಲ, ಇದು ಇನ್ನು ಯಾವುದೋ ಒಂದು ವಿಚಾರಕ್ಕೆ, ಯಾವುದೋ ವ್ಯಕ್ತಿಗೆ ಸಂಬಂಧಪಟ್ಟಿರುವಂತ ಹೋರಾಟ ಅಲ್ಲ. ಈ ಹೋರಾಟ ಬದುಕಿನ ಹೋರಾಟ. ಇದರ ನಾಯಕರು NPS ನೌಕರರು ಮತ್ತು ಅವರ ಕುಟುಂಬ. ಆ ನಿಟ್ಟಿನಲ್ಲಿ ಬದ್ಧತೆಯೊಂದಿಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಬದ್ಧತೆಯೊಂದಿಗೆ ತಾವು ಈ ಫ್ರೀಡಂ ಪಾರ್ಕ್ ಹೋರಾಟದಲ್ಲಿ ಭಾಗವಹಿಸುವ ಮೂಲಕ ಸರ್ಕಾರಕ್ಕೆ ಈ 25-26ನೇ ಬಜೆಟ್ ಅಲ್ಲಿ NPS ಅನ್ನ ರದ್ದುಗೊಳಿಸಬೇಕು ಅನ್ನುವಂತ ಒಕ್ಕೊರಲ ಧ್ವನಿಯನ್ನ ನಾವು ಕೊಡಬೇಕಾಗಿರುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ಸಂಘಟನೆ ತನ್ನ ಕರ್ತವ್ಯನ ನಿರ್ವಹಿಸಿದೆ, ತನ್ನ ಜವಾಬ್ದಾರಿಯನ್ನ ಮೆರೆದಿದೆ. ತಮ್ಮ ಜವಾಬ್ದಾರಿಯನ್ನ 7ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಮೆರೆಯುವ ಮೂಲಕ ನಮ್ಮ ಹೋರಾಟಕ್ಕೆ ಶಕ್ತಿಯನ್ನ ತಂದುಕೊಡ್ಬೇಕು, ಮತ್ತೆ ನಮ್ಮ ಬೇಡಿಕೆನ ಈಡೇರಿಸೋದಕ್ಕೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿದೀವಿ. ಅದನ್ನ ಸದ್ಬಳಕೆ ಮಾಡ್ಕೊಳ್ಬೇಕು. ಅದರೊಂದಿಗೆ ನಮ್ಮ OPS ಅನ್ನ ಪಡಿತಕ್ಕಂತ ನಮ್ಮ ಏನು ಅಚಲವಾದಂತ ಒಂದು ನಂಬಿಕೆ ಇದೆ, ಆ ನಂಬಿಕೆಯನ್ನ ಸಾಕಾರಗೊಳಿಸ್ಕೊಳ್ಳೋದಕ್ಕೆ ಆ ವೇದಿಕೆಯನ್ನ ಬಳಸ್ಕೊಳ್ಬೇಕು. ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ತಾ ಇದೆ. ಇರೋದ್ರ ಬಗ್ಗೆ ನನಗೇನು ಇದಿಲ್ಲ. ಅವು ಯಾರಾದ್ರೂ ಆ ತರ ಏನಾದ್ರು ಮಾಡಿದ್ರೆ, ಯಾರ್ದಾರು ಕುಮ್ಮಕ್ಕಿನಿಂದ ಆ ತರ ಹಿಂದೆ ಮಾಡಿರುವಂತದ್ದಿದೆ, ಅದಕ್ಕೆ NPS ನೌಕರರೇ ಉತ್ತರವನ್ನು ಹೇಳ್ಬೇಕು. ನಾನು ಅದಕ್ಕೆ ಉತ್ತರ ಹೇಳೋದಕ್ಕೆ ಸಾರ್ವಜನಿಕವಾಗಿ ನೌಕರ ಪರವಾಗಿ ಕೆಲಸ ಮಾಡುವಂತ ಸಂಘಟನೆಗಳಿಗೆ 103 ಸಂಘಟನೆಗಳಿಗೆ ಈಗಾಗಲೇ ನಾನು ಪತ್ರ ಬರೆದಿದ್ದೀನಿ, ಖುದ್ದು ಮಾತಾಡಿದ್ದೀನಿ ಅನೇಕರಿಗೆ. ಅದನ್ನ ರಾಜ್ಯ ಸರ್ಕಾರಿ ನೌಕರ ಸಂಘನೂ ಸೇರದಂತೆ, ಪ್ರಾಥಮಿಕ ಶಿಕ್ಷಕರ ಸಂಘವನ್ನು ಸೇರದಂತೆ ಎಲ್ಲ ಸಂಘಟನೆಗಳನ್ನು ಕೂಡ ಈ ಹೋರಾಟದಲ್ಲಿ ಹಿಂದಿನಿಂದನೂ ವಿಶ್ವಾಸಕ್ಕೆ ತಗೊಂಡಿದ್ದೀವಿ. ಇವಾಗಲೂ ನಮ್ಮ ಧರ್ಮವನ್ನ, ಸಂಘಟನಾ ಧರ್ಮದ ಹಿನ್ನೆಲೆಯಲ್ಲಿ ಅವ್ರನ್ನೆಲ್ಲರನ್ನು ಕೂಡ ಈ ಹೋರಾಟಕ್ಕೆ ನಾವು ಆಹ್ವಾನಿಸಿದ್ದೀವಿ. 50ರಿಂದ 1 ಲಕ್ಷ ಜನ ಭಾಗವಹಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಎಲ್ಲ ಇದಿರುವಂಥದ್ದು. ಬಟ್ ಶಾರ್ಟ್ ಟೈಮ್ ಇರೋದ್ರಿಂದ ಸಂಖ್ಯೆ ಸ್ವಲ್ಪ ಕಡಿಮೆನೂ ಕೂಡ ಆಗ್ಬೋದು ಅಂತ ಅನ್ಕೊಂತೀನಿ. ಮಿನಿಮಮ್ 50ರಿಂದ 1 ಲಕ್ಷ ಜನ ಹೋರಾಟದಲ್ಲಿ ಭಾಗವಹಿಸ್ತಾರೆ.